ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಈ ರೋಗಗ್ರಸ್ತ ಲೋಕಸೇವಾ ಆಯೋಗ ಮೊದಲು ಅದು ಲೋಕಕ್ಕೆ ಕಲ್ಯಾಣ ಆಗ್ಲಿ ಅಂತೇಳಿ 1951ರಲ್ಲಿ ಪ್ರಾರಂಭ ಆಗಿದ್ದು. ಹೊಸ ಯಂಗ್ಸ್ಟರ್ ಬ್ಲಡ್ ಅಧಿಕಾರಕ್ಕೆ ಬರಲಿ, ಒಳ್ಳೆ ಆಡಳಿತ ಕೊಡ್ಲಿ, ಒಳ್ಳೆ ಅಭ್ಯರ್ಥಿಗಳು ಬರಲಿ ಅನ್ನೋ ದೃಷ್ಟಿಯಿಂದ 1951 ಇಸ್ವಿಯಲ್ಲಿ ಈ ಕರ್ನಾಟಕ ಲೋಕಸೇವಾ ಆಯೋಗ ಬಂತು. ಇವತ್ತು ಆ ಲೋಕಸೇವಾ ಆಯೋಗ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ದಿನನಿತ್ಯ ಅಕ್ರಮಗಳ ಸರಮಾಲೆ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನ್ ನಡೀತಾ ಇದೆ ಅದರ ಹೆಸರಲ್ಲಿ ಗೋಲ್ಮಾಲ್ ಹಾದಿ ಬೀದಿಗಳಲ್ಲಿ ಮಾತಾಡ್ತಾರೆ. ಇವತ್ತು KPSC ಅಂತ ಹೇಳಿದ್ರೆ ಹಾದಿ ಬೀದಿಗಳಲ್ಲಿ ಮಾತಾಡ್ತಾರೆ. ಇವತ್ತು ನಾನು ಪ್ರಮುಖವಾಗಿ ಈ ಚರ್ಚೆ ತಂದಿರುವಂತದ್ದು ಕರ್ನಾಟಕದ ಬಡ ವಿದ್ಯಾರ್ಥಿಗಳು, ಕನ್ನಡಿಗರಿಗೆ ಬರ್ತಾ ಬರ್ತಾ ಅದೇನಾಗಿದೆ, ಕನ್ನಡಿಗರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. KPSC ಅಲ್ಲಿ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ. ನಾನು ಅಂಕಿ ಅಂಶ ತಗೊಂಡೆ, ಬರ್ತಾ ಬರ್ತಾ ನಮ್ಮ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕನ್ನಡಿಗರಿಗೆ. ಮತ್ತೆ ಅದರಲ್ಲೂ ಕೂಡ ಗ್ರೂಪ್ A, B ಈ ಪ್ರಮುಖ ಹುದ್ದೆಗಳೇನಿದೆ, ಈ ಹುದ್ದೆಗಳು ನನಗನ್ಸ್ತೈತೆ ನಾವ್ಯಾರೂ ಹೇಳಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಹೇಳ್ತೀನಿ ಈಗ ಅದನ್ನು. ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು ಇದು ರಾಜಕೀಯ ಹಸ್ತಕ್ಷೇಪ ಇರಬಾರ್ದು, ಜಾತೀಯತೆ ಬರಬಾರ್ದು, ಧರ್ಮ ಬರಬಾರ್ದು, ಸ್ವತಂತ್ರವಾಗಿ ಒಂದು ಸಂಸ್ಥೆ ಕರ್ನಾಟಕದ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತ ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರ್ಗಳು, DYSPಗಳು, ಅಬಕಾರಿ ಇನ್ಸ್ಪೆಕ್ಟರ್ಗಳು, ಈ ತರದಂತ ಕೀ ಪೋಸ್ಟ್ಗಳೇನಿದೆ ಅದಕ್ಕೆ ಮಾಡಿರುವಂತದ್ದು. ಇದು ಅಂದ್ರೆ ನೀವು AC ಅಂದ್ರೆ ನಿಮ್ಗೆ ಗೊತ್ತಿದೆ, ವಿಭಾಗೀಯ ಅವರು ದಂಡಾಧಿಕಾರಿಗಳು, ತಹಸೀಲ್ದಾರ್ ಅಂದ್ರೆ ತಾಲೂಕಿನ ದಂಡಾಧಿಕಾರಿ, ಅಂದ್ರೆ ಮ್ಯಾಜಿಸ್ಟ್ರೇಟ್ ಪವರ್ ಅವ್ರಿಗೆ. ಆ ಮ್ಯಾಜಿಸ್ಟ್ರೇಟ್ ಪವರ್ ಇರೋಂಥವ್ರಿಗೆ ನೀವು ಇವತ್ತು ಆ ಪರೀಕ್ಷೆಗಳನ್ನ ಮಾಡೋಂಥದ್ದನ್ನ ಅಕ್ರಮ ಮಾಡಕ್ ಶುರು ಮಾಡ್ಬಿಟ್ರೆ ನಾವ್ ಎಲ್ಲಿಗೆ ಹೋಗ್ತೀರಿ? ಹಿಂದೆ ನಾನು ಒಂದು ಹಳೆ ಸಿನಿಮಾ ಭೂತಾಯನ ಮಗ ಅಯ್ಯೋ ಅಂತ ಪಿಕ್ಚರ್, ಬಹಳ ಅವಾರ್ಡ್ ಪಿಕ್ಚರ್, ಬಹಳ ಒಳ್ಳೆ ಪಿಕ್ಚರ್, ವಿಷ್ಣುವರ್ಧನ್ ಅವರು. ನನಗಿನ್ನೂ ಕಿವಿಯಲ್ಲೇ ಆಯ್ತತೆ. ಅಲ್ಲಿ ದೇವಯ್ಯನ ಮನೆ ಹರಾಜ್ ಅಂತ ಕೂಗ್ತಾ ಇದ್ರು. ಇವತ್ತು KPSCಯಲ್ಲಿ AC ಪೋಸ್ಟು, DC ಇದು ತಹಸೀಲ್ದಾರ್ ಪೋಸ್ಟು ಎಲ್ಲ ಹರಾಜ್ ಕೂಗ್ತಾ ಇದ್ದಾರೆ ಇವತ್ತು. ಹಿಂದೆ ನಮ್ಮ ಸ್ಲೋಗನ್ ಇತ್ತು, ಏನಂದ್ರೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ ಇತ್ತು ಹಿಂದೆ. ಈಗೇನಾಗಿದೆ ಅಂತಂದ್ರೆ ವಿದ್ಯೆ ದೊಡ್ಡಪ್ಪ, ಲಂಚ ಅವರಪ್ಪ ಆಗಿದೆ ಇವತ್ತು KPSCಯಲ್ಲಿ. ಇವತ್ತು ಒಂದೊಂದಕ್ಕೂ ಪ್ಯಾಕೇಜ್, ಅದರಲ್ಲಿ 3 ಪರೀಕ್ಷೆಗಳು, ಪೂರ್ವಭಾವಿ ಪರೀಕ್ಷೆ ಅಂತ ನಡೆಯುತ್ತೆ, ಮುಖ್ಯ ಪರೀಕ್ಷೆ ಅಂತ ನಡೆಯುತ್ತೆ, ಸಂದರ್ಶನದ ಮೂಲಕ ಪರೀಕ್ಷೆ. ಈ ಪೂರ್ವಭಾವಿ ಪರೀಕ್ಷೆಗೆ ಮಾರ್ಕ್ಸ್ ಜಾಸ್ತಿ ಇರ್ತದೆ, ಮುಖ್ಯ ಪರೀಕ್ಷೆಗೂ ಮಾರ್ಕ್ಸ್ ಇರ್ತದೆ, ಸಂದರ್ಶನ ಮೂಲಕ ನಡೆಯುವಂತ ಪರೀಕ್ಷೆಗೆ 25 ಮಾರ್ಕ್ಸ್ ಮಾತ್ರ ಇದೆ. ಹಿಂದೆ ಏನಾಯ್ತು, ಇದು ಅಕ್ರಮ ಆಗ್ತಾ ಇದೆ ಅಂತ ನಮ್ ಸರ್ಕಾರ ಇದ್ದಾಗ ಗೊತ್ತಾದ್ಮೇಲೆ ನಾವೇನ್ ಮಾಡಿದ್ರೆ ಅದನ್ನ 25 ಮಾರ್ಕ್ಸ್ ಇಳಿಸ್ಬಿಟ್ರಿ. ಮೊದ್ಲು ಓರಲ್ಗೆ 100 ಮಾರ್ಕ್ಸ್ ಕೊಟ್ಬಿಡೋರು, ಯಾರು ಬೇಕೋ ಪಾಸ್ ಮಾಡ್ಬಿಡ್ಬೋದಾಯ್ತು. ಅದರಲ್ಲೂ ಕಂಡೀಷನ್ ಹಾಕಿದಿರಿ, 8 ಮಾರ್ಕ್ಸ್ ಕಂಪಲ್ಸರಿ ಯಾರೇ ಇದ್ರು ಕೊಡ್ಬೇಕು, 22 ಮೇಲೆ ಯಾರಿಗೂ ಜಾಸ್ತಿ ಕೊಡಬಾರ್ದು, ಈ ಕಂಡೀಷನ್ ಹಾಕಿದಿರಿ. ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ. ಇವತ್ತು ಪೂರ್ವಭಾವಿ ಪರೀಕ್ಷೆಗೆ ಎಷ್ಟು ರೇಟ್ ಹೋಗ್ತಾ ಇದೆ? 60 ಲಕ್ಷ. ನಾವು ಇಷ್ಟು ವಿನಂತಿ ಮಾಡ್ಕೊಂಡಾಗ ನಿಮ್ಮ ಚಾನಲ್ದಲ್ಲಿ ಏನೂ ಬರ್ತಾ ಇಲ್ಲಲ್ಲ ಬಿಡಿ ಸರ್.